ಗೊತ್ತು, ಹೌದಲ್ವಾ? ಅದಕ್ಕೆ ಈಗ ಇನ್ನೂ 50 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಇನ್ನೊಂದು ವಾರ 15 ದಿನ ಅದಕ್ಕೊಂದು ರೂಪ ಕೊಡ್ತೀವಿ. ಒಳಲು ಸರ್ಕಲಿಂದ ನೀವು ಕಾರೆಮನೆ ಗೇಟ್ಗೆ ಹೋಗ್ತಿರಲ್ಲ, ಮೂರಿ ಪಕ್ಕದ್ದು, ಅದು ಒಂದು ಇದು. ಮತ್ತು ಇಲ್ಲಿ ಜಾಗ ಇದೆಯಲ್ಲ, ಇದರಿಂದ 6 ತಿಂಗಳಲ್ಲಿ ನೋಡಿ ನೀವು. ಇದು ನಾನು ಮಂಡ್ಯದಲ್ಲಿ ಓಡಾಡ್ತಾ ಇದ್ದೀನ, ವಿದೇಶದಲ್ಲಿ ಓಡಾಡ್ತೀರ ಅಂತ ನೀವೇ ಹೇಳ್ತೀರ. ಹಂಗೆ ಮಾಡ್ತೀನಿ. ಎಲ್ಲದಕ್ಕೂ ಪ್ಲಾನ್ ಆಗಿದೆ. ದುಡ್ಡು ರಿಲೀಸ್ ಮಾಡಿದ್ದೀವಿ. ದುಡ್ಡು ರಿಲೀಸ್ ಆಗಿಲ್ಲ ನೋಡೋಣ ಅಂತಲ್ಲ, ದುಡ್ಡು ರಿಲೀಸ್ ಮಾಡಿದ್ದೀವಿ, ಪ್ಲ್ಯಾನು ಆಗಿದೆ. ಇನ್ನೊಂದು ವಾರದಲ್ಲಿ ಟೆಂಡರ್ ಆಗಬೇಕು. ಟೆಂಡರ್ ಆದಮೇಲೆ ಕಾಂಟ್ರಾಕ್ಟ್ರು ಬಂದು ಕೆಲಸ ಮಾಡಬೇಕು. ನಿಮ್ಮ ವಾರ್ಡನ್ನು ಮಾದರಿ ವಾರ್ಡ್ ಮಾಡ್ತೀವಿ, ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತೀವಿ. ಇದೇ 17ನೇ ತಾರೀಕು ಶಂಕರಮಠ ಶಾಲೆಯಲ್ಲಿ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಹೆಲ್ತ್ ಕ್ಯಾಂಪ್ ಅಂದರೆ ಬರೀ ರಕ್ತ ಟೆಸ್ಟ್ ಮಾಡೋದು ಮಾತ್ರ ಕೊಟ್ಟೋಗೋದಲ್ಲ. ಮೊನ್ನೆ ಕೆರಗೋಡಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. 5,000 ಜನ ಬಂದಿದ್ರು. ಎಷ್ಟು ಜನ ಬಂದಿದ್ರು? 5,000 ಜನ ಬಂದರು. ಬಂದವ್ರಿಗೆಲ್ಲ ಊಟ ಕೊಟ್ಟಿವಿ. ಡಾಕ್ಟ್ರು 200 ಜನ ಡಾಕ್ಟ್ರು ಬಂದಿದ್ರು. 100 ಜನಕ್ಕೆ ಆಪರೇಷನ್ ಆಗಬೇಕಾಗಿತ್ತು. ಈಗ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ಆಪರೇಷನ್ ಮಾಡ್ತಾ ಇದ್ದೀವಿ. ಅದೇ ಥರದ ಹೆಲ್ತ್ ಕ್ಯಾಂಪು 1ನೇ ವಾರ್ಡಿಂದ 5ನೇ ವಾರ್ಡ್ವರೆಗೆ ಶಂಕರ ಮಠದಲ್ಲಿ ಇದೇ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಮಾಡ್ತಾ ಇದ್ದೀವಿ. ನಿಮಗೆ ಕ್ಯಾನ್ಸರ್ಗೆ ಕಿದ್ವಾಯಿಯವ್ರು ಬರ್ತಾವ್ರೆ, ಹಾರ್ಟ್ಗೆ ನಮ್ಮ ಇದು ನಾರಾಯಣ ಜಯದೇವದವ್ರು ಬರ್ತಾ ಇದ್ದಾರೆ, ಮಹಿಳೆಯರ ಶ್ರೀರೋಗ ತಜ್ಞರು, ಮಹಿಳೆಯರಿಗೂ ತಜ್ಞರು ಬರ್ತಾ ಇದ್ದಾರೆ. ಕನ್ನಡಕ ಫ್ರೀಯಾಗಿ ಕೊಡ್ತೀವಿ. ಯಾರ್ಯಾರು ಕನ್ನಡಕ ಬೇಕು, ಯಾವುದೇ ಆಪರೇಷನ್ ಇದ್ರೂ ಫ್ರೀ ಮಾಡಿಕೊಡ್ತೀವಿ ಬಡವರಿಗೆ. ಬನ್ನಿ. ಈಗಾಗಲೇ ಈ ವಾರ್ಡಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಯಾರಿಗೆ ಏನಂತ ಬಂದಿರ್ಬೇಕು ನಿಮ್ಮ ಮನೆಗಳಿಗೆಲ್ಲ ಅಲೆ ಬಂದು ಈ ವಾರ್ಡಲ್ಲಿ 700 ಜನ ಆಲ್ರೆಡಿ ನಮಗೆ ಟ್ರೀಟ್ಮೆಂಟ್ ಬೇಕು ಅಂತೇಳಿ ಆಲ್ರೆಡಿ ಹೆಸರು ಕೊಟ್ಟವ್ರೆ. ನೀವು ಬನ್ನಿ. ಇಲ್ಲಿರೋ ಹುಡುಗರು ಆಟೋ ಗೀಟೋ ಮಾಡಿಕೊಂಡು ಕರ್ಕೊಂಡೋಗಿ ಕರ್ಕೊಂಬರೋ ಜವಾಬ್ದಾರಿನ ನೀವು ಮಾಡಿ. ಇದು ನಾವು ಮಾಡೋವಂಥ ಒಳ್ಳೆ ಕೆಲಸ. ಬೇರೆಯವ್ರ ಥರ ಬೆಂಕಿ ಹಚ್ಚಲ್ಲ, ಕಲ್ಲು ಹೊಡಿಯಲ್ಲ, ಗುಂಡು ಹೊಡಿಯಲ್ಲ. ಅಭಿವೃದ್ಧಿ ಮಾತ್ರ ಮಾಡೋದು ನಮ್ಮ ಸರ್ಕಾರ ಅಂದರೆ ಶಾಂತಿ. ನಾನು ಇನ್ನೂ ಮತ್ತೆ ಹೇಳ್ತೀನಿ, ಟಿಪ್ಪು ಸುಲ್ತಾನನ್ನ ಹಿಡ್ಕೊಟ್ಟಂಥ ಬ್ರಿಟಿಷಿಗೆ ಹಿಡ್ಕೊಂಡ ಮೀರ್ ಸಾಧಿಕರು ಈಗಲೂ ಇಲ್ಲಿ ಓಡಾಡ್ತಾರೆ. ಅವ್ರ ಬಗ್ಗೆ ಎಚ್ಚರಿಕೆ ಅಂದಿರಿ. ನಿಮಗೆ ಆಸೆ ಆಮಿಷು ಏನೇನೋ ಸುಳ್ಳು ಹೇಳಿ ನಾಳೆ ತಿರ್ಗಾ ಇನ್ಯಾವುದೋ ಈ BJP JDS ಸರ್ಕಾರ ಬಂದರೆ ನೀವೇ ಕಷ್ಟ ಅನುಭವಿಸ್ಬೇಕಾಗತ್ತೆ. ಇವತ್ತು ಶಾಂತಿ, ನೆಮ್ಮದಿ ಮತ್ತು ಅಭಿವೃದ್ಧಿ ಆಗ್ತಾ ಇದೆ. ನಾವೇನು ಬರೀ ಮಾತಾಡೋದಲ್ಲ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನಿಮ್ಮ ವಾರ್ಡಿನ ಇಂಚಿಂಚು ನೀರನ್ನು ಆಚೆ ತಗೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಆಚೆ ಬಂದ ಒಳಗೆ ಬರೋ ನೀರನ್ನು ಸಂಪೂರ್ಣ ನಿಲ್ಲಿಸಿದ್ದೀವಿ. ಈಗ ಒಳಗಡೆ ನೀರು ಆಚೆ ಹೋಗೋದು ಹೆಂಗೆ ಅನ್ನೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಈ ಪಾರ್ಕನ್ನು ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಟ್ರೈನ್ ಮಕ್ಕಳಿಗೆ ಹಾಕೊಡುವಂಥ ಪಾರ್ಕನ್ನು ಮಾಡಿಕೊಡ್ತೀನಿ. ಮಹಿಳೆಯರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು